बीदर जिले के समाज कल्याण विभाग के उपनिदेशक के कर्मचारी और छात्रावास के बच्चों की सुरक्षा व्यापक कदम उठाए जाने चाहिए। कार्यालय के आसपास घास और पौधे उगाने से जानवर और साथ ही सांप का बसेरा बना हुआ है। जिला समाज कल्याण विभाग के उपनिदेशक के परिसर में साफ सफाई नहीं है और कार्यालय के अंदर 4 फीट लंबा सांप आ जाने के कारण कार्यालय के कर्मचारी अपनी जान बचाने के लिए डर के मारे काम छोड़कर चले गए। समाज कल्याण विभाग के परिसर में 2 छात्रावास हैं और जहां प्रतिदिन लगभग 350 बच्चे पढ़ते हैं और रहते हैं, क्योंकि परिसर में घास उग आई है और सांप घूम रहे हैं, जिससे नुकसान होने की संभावना है। भीम आर्मी के जिला मानक अध्यक्ष घाड़ेपाल लधाकर ने विभाग को इस पर ध्यान देने के लिए आग्रह किया। जय भीम बंधुगळे, इंದು समाज कल्याण इलाखे उपनिरीक्षकर कचेरिಯಲ್ಲಿ ಒಂದು 4 ಅಡಿ ಉದ್ದದ ಹಾವನ್ನು ಕಚೇರಿ ಒಳಗಡೆ ನುಗ್ಗಿದಾಗ ಕಚೇರಿಯ ಸಿಬ್ಬಂದಿಗಳು ಭಯಭೀತರಾಗಿ ಕಚೇರಿ ಬಿಟ್ಟು ತಮ್ಮ ಪ್ರಾಣ ರಕ್ಷಣೆಗಾಗಿ ಹೊರಗಡೆ ಬಂದಿದ್ದಾರೆ। ಆ ಒಂದು ಕಚೇರಿಯ ಒಳಾಂಗಣದಲ್ಲಿ 2 ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯಗಳು ಇರುತ್ತವೆ। ಆ ಒಂದು ವಸತಿ ಶಾಲೆಗಳಲ್ಲಿ ಸುಮಾರು 350 ಮಕ್ಕಳು ವಾಸವಾಗಿರುತ್ತಾರೆ। ಆದ ಕಾರಣದಿಂದ ಕಚೇರಿ ಸಿಬ್ಬಂದಿ ಮತ್ತು ಮಕ್ಕಳ ಜೀವದ ರಕ್ಷಣೆಗಾಗಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರು ಸಿಂಧು ಮೇಡಮ್ ಅವರು ಎಚ್ಚೆತ್ತುಕೊಂಡು ಕೂಡಲೇ ಆ ಒಂದು ಕಟ್ಟಡದ ಸುತ್ತಮುತ್ತ ಇರುವ ಪ್ರದೇಶವನ್ನು ಸ್ವಚ್ಛಗೊಳಿಸಬೇಕು ಮತ್ತು ಹಾವು ಮತ್ತು ತೇಳು ಈ ರೀತಿ ಯಾವುದೇ ಕಚೇರಿ ಒಳಗಡೆ ನುಗ್ಗದಂಗೆ ಸುರಕ್ಷತೆಯನ್ನು ವಹಿಸಿಕೊಳ್ಳಬೇಕು। ಎಲ್ಲರ ಜೀವ ಮುಖ್ಯವಾಗಿರುತ್ತದೆ। ಆದ ಕಾರಣದ ಸಿಂಧು ಮೇಡಮ್ ಅವರೇ ಕೂಡಲೇ ತಾವು ಈ ಸುದ್ದಿ ಮಾಧ್ಯಮದಿಂದ ತಮ್ಮ ಗಮನಕ್ಕೆ ತರುವುದೇನೆಂದರೆ, ತಾವು ಇಲಾಖೆಯಲ್ಲಿ ಒಳ್ಳೆ ಕಾರ್ಯ ಮಾಡುತ್ತಿದ್ದು ತಮಗೆ ಸಿಬ್ಬಂದಿಯ ಜೀವ ಮತ್ತು ಆ ಮಕ್ಕಳ ಮುಗ್ಧ ಜೀವ ಕೂಡ ತಮ್ಮ ಕರ್ತವ್ಯವಾಗಿರುತ್ತದೆ। ಆದ ಕಾರಣದಿಂದ ಕೂಡಲೇ ತಾವು ಕಟ್ಟಡದ ಸುತ್ತಮುತ್ತ ಪ್ರದೇಶವನ್ನು ಸ್ವಚ್ಛಗೊಳಿಸಿ ಅವರ ಪ್ರಾಣವನ್ನು ರಕ್ಷಿಸಿಕೊಡಲು ತಮ್ಮಲ್ಲಿ ಮನವಿ ಮಾಡುತ್ತೇನೆ। ನಾನು ಭೀಮ್ ಆರ್ಮಿ ಗೌರವಾಧ್ಯಕ್ಷ ಗಾಳೆಪ್ಪ ಕೆ ಲಧಾಕರ್, ಆರೋಗ್ಯರಿ ಬೀದರ್।